ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಮೇರು ಜೈನ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಗಳನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಪ್ರಮಾಣ ಪತ್ರ ವಿತರಣೆ ಶ್ರೀ ವಿಲಾಸ್ ಪಾಸಣ್ಣನವರಿಂದ. ಶ್ರೀಯುತ ವಿಲಾಸ್ ಪಾಸಣ್ಣವರ್ ಜಿನಭಜನಾ ಸ್ಪರ್ಧೆ ಹಾಗೂ ಇತರ ಕಾರ್ಯಕ್ರಮಗಳ ಮೂಲಕ ನಮ್ಮ ಧರ್ಮ ಹಾಗೂ ಸಂಸ್ಕೃತಿಯನ್ನ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರು ಅನುಸರಿಸುತ್ತಿರುವ ಕಾರ್ಯತಂತ್ರ, ನೈಪುಣ್ಯತೆ ಹಾಗೂ ಶಿಸ್ತು ಇತರರಿಗೂ ಕೂಡ ಮಾರ್ಗದರ್ಶಿಯಾಗಿದೆ. ಧಾರವಾಡದಲ್ಲಿ ಒಂದು ಶಾಲ್ಮಲಾ ನದಿ ಅಂತ ಹುಟ್ಟುತ್ತೆ. ನದಿ ಸೋಮೇಶ್ವರ ಟೆಂಪಲ್ 12ನೇ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ಟೆಂಪಲ್ ಇದೆ. ಅಲ್ಲಿ ದ ರಾ ಬೇಂದ್ರೆ ಅವರು ಕೂತ್ಕೊಂಡು ತಮ್ಮ ಸಾಹಿತ್ಯ ರಚನೆ ಮಾಡ್ತಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಶಾಲ್ಮಲಾ ನದಿ ಗುಪ್ತಗಾಮಿನಿ. ಅದು ಹೇಗಂದರೆ ಅದು ಹುಟ್ಟಿದ್ದಷ್ಟೇ ಗೊತ್ತು, ಅದು ಎಲ್ಲಿ ಮುಂದೆ ಹೋಗುತ್ತೆ ಏನಂತ ಅದನ್ನು ಇದನ್ನು ಮಾಡಿಲ್ಲ. ಹಾಗೆ ಈ ಸುಮೇರು ಫೌಂಡೇಶನ್ ಒಂದು ಗುಪ್ತಗಾಮಿನಿ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಗುಪ್ತಗಾಮಿನಿ ಹುಟ್ಟಿದ್ದು ಬೆಂಗಳೂರಲ್ಲಿ. ಇದರ ಸುತ್ತಮುತ್ತ ಕೂತ್ಕೊಂಡಿರೋ ಬೇಂದ್ರೆಗಳು ಅನೇಕರು. ಈ ಫೌಂಡೇಶನ್ ಹೇಗಿದೆ ಅಂತಂದ್ರೆ ಒಂದು ಬಿಲ್ಡಿಂಗ್ ಫೌಂಡೇಶನ್ ಇದ್ದಂಗೆ ಅಂತರ್ಗತವಾಗಿದೆ. ಆ ಫೌಂಡೇಶನ್ ಯಾರೂ ನೋಡ್ತಾ ಇಲ್ಲ. ಅದ್ರ ಮೇಲೆ ಬಂದಿರೋ ಪಿಲ್ಲರು, ವಾಲು, ಆಲ್ ಆರ್ಕಿಟೆಕ್ಚರ್ ಇದನ್ನು ನೋಡ್ಕೊಂಡು ನಾವು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಪಿಲ್ಲರ್ ಫೌಂಡೇಶನ್ ಈಸ್ ಫೌಂಡೇಶನ್. ರಿಯಲಿ 12-13 ವರ್ಷದಿಂದ ಅವರು ಮಾಡ್ತಾ ಇರೋ ಕೆಲಸ ತುಂಬ ಅತ್ಯುತ್ತಮವಾಗಿದೆ. ಇವರು ಪರೀಕ್ಷೆ ನಡೆಸ್ತಾ ಇರೋದು 12-13 ವರ್ಷ ಆಯ್ತಂತೆ. 13 ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ನೋಡ್ದಂಗೆ ಮೋಸ್ಟ್ಲಿ 50 ವರ್ಷದ ನಂತರದವರು ಈ ಪರೀಕ್ಷೆಗಳನ್ನು ತೊಗೊಳ್ತಾ ಇದ್ದಾರೆ. ಇದನ್ನು
50ಕ್ಕಿಂತ ಕಡಿಮೆ ವಯಸ್ಸಿನವ್ರಿಗೂ ಇವರು ಅದನ್ನು ಪಸರಿಸಬೇಕು ಅಂತ ನನ್ನೊಂದು ಕೋರಿಕೆ. ಇಟ್ಸ್ ಅ ಓಪನ್ ಯೂನಿವರ್ಸಿಟಿ, ಜೈನ್ಸ್ ಓಪನ್ ಯೂನಿವರ್ಸಿಟಿ ಬಟ್ ಹಿಡನ್. ಈಗಿನ ಪರಿಸ್ಥಿತಿ, ಈಗ ಡಾಕ್ಟರ್ ಪಿ ವೈ ರಾಜೇಂದ್ರ ಕುಮಾರ್ ಆಯಿತು, ಅಥವಾ ಸಾಹಿತ್ಯ ಉಳಿಬೇಕು, ಯಾವುದೇ ಒಂದು ದೇಶ ಧರ್ಮ ಅಥವಾ ಸಮಾಜ ಉಳಿಬೇಕು ಅಂತಂದರೆ ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ನಾವು ಉಳಿತೀವಿ. ಇಲ್ಲಾಂದರೆ ಉಳಿಯಲ್ಲ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗ್ತೀವಿ. ಈಗ ಭಕ್ತಿಯ ಫಲ ಅಂತ ಏನು ಮಾಡಿದ್ರೋ ಹಾಗೆ ಶ್ರಮದ ಫಲಕ್ಕಾಗಿ ಮಕ್ಕಳಿಗೆ ಮತ್ತು ಯುವ ಜನರಿಗೆ ನಾವೊಂದು ದಾರಿ ಮಾಡಿಕೊಡ್ಬೇಕಾಗಿದೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಜೈ ಜಿನೇಂದ್ರ. ಶ್ರೀಮತಿ ಜಿ ವಸಂತಮಾಲಾ ಅವರಿಂದ ಅಧ್ಯಕ್ಷ ಭಾಷಣ. ನಾವು ಸುಮೇರು ಫೌಂಡೇಶನ್ ಶುರುವಾಗಿ 13 ವರ್ಷ ಆಯಿತು ಅಂತ ಹೇಳಿದರು. ಮುಖ್ಯವಾಗಿ ನಮ್ಮ ಧ್ಯೇಯ ಇದ್ದಿದ್ದೇನಪ್ಪ ಅಂದರೆ, ಗುರಿ ನಮ್ಮದೆಲ್ಲ ಜೈನ ಸಾಹಿತ್ಯದ ಪರಿಚಯ ಆಗಬೇಕು ಅಂತ. ಯಾಕೆಂದರೆ ಇವಾಗ ಎಷ್ಟರ ಮಟ್ಟಿಗೆ ಆಗಿದೆ ನಮ್ಮಲ್ಲಿ ಅಂದರೆ, ಆದಿನಾಥರು ವೃಷಭನಾಥರು ಒಂದೇನಾ ಅಂತ ಕೇಳುವಷ್ಟು ಜೈನ ಸಾಹಿತ್ಯದ ಪರಿಚಯ ಇಲ್ಲ. 10ನೇ ಶತಮಾನ ಪಂಪ ರನ್ನರು ರತ್ನತ್ರಯರೆಂದು ಆವಾಗ ಕನ್ನಡದಲ್ಲಿ ಬಹಳ ಉತ್ತುಂಗ ಸ್ಥಾನವನ್ನು ಪಡೆದು ಸಾಹಿತ್ಯವನ್ನು ಪಸರಿಸಿದವರು ಪುಸ್ತಕವನ್ನು ಓದಿ ಪರೀಕ್ಷೆಗೆ ಬಂದು ಬರೀರಿ ಅಂದರೆ ಯಾರು ಬರೋದಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ 3-4 ಸರಿ ಅದರ ಉತ್ತರ ಹುಡುಕೋದಕ್ಕೆ ಓದ್ತಿರಲ್ಲ, ಅದರಲ್ಲಿ ಇರೋದು ನಿಮಗೆ ಪರಿಚಯ ಆಗುತ್ತೆ. ಹೀಗೆ ಜೈನ ಸಾಹಿತ್ಯದ ಪರಿಚಯ ನಿಮ್ಗೆ ಆಗಬೇಕು ಅಂತ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ವಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ 13 ವರ್ಷಗಳಿಂದ. 10ನೇ ದಶಮಾನೋತ್ಸವದಲ್ಲೂ ಕೂಡ ಆ ಪತ್ರಿಕೆಗಳು ಇದ್ದದ್ರಿಂದ ಅನೇಕ ಬರಹಗಾರರು ಅಲ್ಲಿ ಹುಟ್ಕೊಳ್ತಾ ಇದ್ರು. ಮೊದಲು ಚಿಕ್ಕದಾಗಿ ಬರೀತಿದ್ರು, ಕವನಗಳು ಬರೀತಿದ್ರು, ಆಮೇಲೆ ಆರ್ಟಿಕಲ್ಸ್ ಬರೀತಿದ್ರು. ಜೈನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಲೇಖನಗಳು ಬರ್ತಿದ್ರು. ನಾವು ಬರೆದಂತಹ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಅರ್ಚಾದಾಗ ನಮಗೆ ಅದು ಹೇಗೆ ಬರೆದಿದ್ದೀನಿ, ಜನರ ರಿಯಾಕ್ಷನ್ ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಆಸೆ ಇರುತ್ತೆ. ಮತ್ತೆ ಮತ್ತೆ ಬೆಳೀತಾ ಹೋಗ್ತೀವಿ. ಸುಮೇರು ಜೈನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಸ್ ವಿ ಸುಜಾತ ಅವರಿಂದ. ಪೋಷಕರಾಗಿ ನಮಗೆ ಅನೇಕ ಜನ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಟ್ರಸ್ಟಿಗಳು ನಿರಂತರವಾಗಿ ಅದರಲ್ಲಿ ಭಾಗವಹಿಸ್ತಾ ಆಡಳಿತವನ್ನು ನೋಡ್ಕೊಳ್ಳೋದು, ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮಾಡ್ತಾರೆ. ಹೊರಗಿನಿಂದ ಪೋಷಕರಾಗಿ ಕೂಡ ಅನೇಕರು ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಅಂಥ ಪೋಷಕರ ಒಂದು ಬಳಗಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರೋರು ಶ್ರೀಮತಿ KS ಸಂಧ್ಯಾ ಅವರು. ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನೆನಪಿನ ಕಾಣಿಕೆಯನ್ನು ವಸಂತಮಾಲಾ ಅವರು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಮತಿ ನೀರಜಾ ನಾಗೇಂದ್ರ ಕುಮಾರ್, ರತ್ನತ್ರಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದವನ್ನು ಅರ್ಪಣೆ ಮಾಡಿ, ಮತ್ತು ಇಲ್ಲಿ ಭಾಗವಹಿಸಿರೋ ಎಲ್ಲ ಸಭಿಕರಿಗೂ ಕೂಡ ನಮ್ಮ ಪರವಾಗಿ ವಂದನೆಗಳು. ಪ್ರಾಮಿಲಾ ಮದನ್ ಅವರು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಪರೀಕ್ಷೆಗೆ ತೆಗೆದುಕೊಂಡಿರೋರು ಮುಂದಿನ ಕೋರ್ಸಿನ ಒಂದು ಹೊಸ ವಿಷಯ ಜಿನಸ್ತುತಿಗಳು ಅಂತ ಇಟ್ಟಿದ್ದೇವೆ. ಅಂದರೆ ಈ ಬಾರಿ ಸ್ವಲ್ಪ ವೈವಿಧ್ಯಮಯವಾಗಿರುತ್ತೆ, ಬರೀ ಪಾಠ ಅಲ್ಲ, ಆ ಸ್ತುತಿಗಳನ್ನು ಹಾಡುವುದಕ್ಕೆ ಕೂಡ ಒಂದು 2 ದಿವಸದ ಕಾರ್ಯಕ್ರಮ ತರಬೇತಿ ನೀಡುವಂಥ ಕಾರ್ಯಾಗಾರಗಳನ್ನು ಆಯೋಜಿಸ್ತೇವೆ. ಅದರಿಂದ ಬಹುಶಃ ಹೆಚ್ಚಿನ ಜನ ಅದರಲ್ಲಿ ಭಾಗವಹಿಸ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಕೂಡ ಎಲ್ಲರೂ ನೋಂದಣಿ ಮಾಡ್ಕೊಳ್ಬೋದು. ಹೊಸದಾಗಿ ತೆಗೆದುಕೊಳ್ಳೋರು ಬೇರೆ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಬೋದು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಇದೇ ಮೇ 17ರಂದು ಸುಹಾಸ್ತಿ ಯುವ ಜೈನ್ ಮಿಲನ್ ತನ್ನ ದಶಮಾನೋತ್ಸವವನ್ನು ಆಚರಿಸುತ್ತಿದೆ. ಈ ಸಂತಸದ ಸಂದರ್ಭದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆ ಮುಂತಾದ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಜಯನಗರದಲ್ಲಿ ಈ ಎಲ್ಲ ಸ್ಪರ್ಧೆಗಳು ಜರುಗಲಿವೆ. ಆಸಕ್ತ ಬಾಂಧವರು ಈ ಕೆಳಕಂಡ ಸಂಯೋಜಕರನ್ನು ಸಂಪರ್ಕಿಸಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಎಲ್ಲರಿಗೂ ಆದರದ ಸುಸ್ವಾಗತ. ರಾಜರಾಜೇಶ್ವರಿ ನಗರ ಜೈನ್ ಮಿಲನ್ ವತಿಯಿಂದ ಶ್ರೀ ಸಹಸ್ರಫಣಿ ಪಾರ್ಶ್ವನಾಥ ಸ್ವಾಮಿ ಬಸದಿಯಲ್ಲಿ ಆಯೋಜಿಸಲಾಗಿದ್ದ ಭಗವಾನ್ ಮಹಾವೀರ ತೀರ್ಥಂಕರರ 2625ನೇ ಜನ್ಮ ಕಲ್ಯಾಣ ಮಹೋತ್ಸವವನ್ನು ತಾವಿಂದು
ವೀಕ್ಷಿಸಲಿದ್ದೀರಿ. ಅಂದು ಮುಂಜಾನೆ ಶ್ರಾವಕಿಯರು ಅಹಿಂಸಾ ತತ್ವವನ್ನು ಸಾರುತ್ತಾ ಭಗವಾನ್ ಮಹಾವೀರ ಸ್ವಾಮಿಯ ಮೆರವಣಿಗೆಯನ್ನು ಬಡಾವಣೆಯಲ್ಲಿ ಮಾಡಿದರು. ನಂತರ 108 ಕಲಶಗಳ ಅಭಿಷೇಕ, ಪಂಚಾಮೃತ ಅಭಿಷೇಕ, ನಾಮಕರಣ ಮಹೋತ್ಸವ, ಉಪನ್ಯಾಸ ಮುಂತಾದ ಕಾರ್ಯಕ್ರಮಗಳು ಜರುಗಿದವು. ಮಹಾವೀರ ಮಹಾವೀರ ಜಯ ವೀರ ಸನ್ಮತಿಯತಿ ವೀರ ಜಯ ವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಜಯ ವೀರ ಸನ್ಮತಿಯತಿ ವೀರ ಜಯ ವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಕುಂಡಲಪುರದ ಮಹಾವೀರ ಸಿದ್ಧಾರ್ಥ ಕಂದ ಮಹಾವೀರ ತ್ರಿಶಲಾನಂದನ ಮಹಾವೀರ ವರಸಿಂಹಲಾಂಛನ ಮಹಾವೀರ ಜಯವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಜಯ ವೀರ ಸನ್ಮತಿಯತಿ ವೀರ ಜಯವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಹೇಮವರ್ಣದ ಮಹಾವೀರ ನಾಥ ವಂಶದ ಮಹಾವೀರ ರೂಪ ಸುಂದರ ಮಹಾವೀರ ಸದ್ಗುಣಧಾರಿ ಮಹಾವೀರ ಜಯವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಜಯ ವೀರ ಸನ್ಮತಿಯತಿ ವೀರ ಜಯವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ 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 ಬಾಲ ಬ್ರಹ್ಮಚಾರಿ ಮಹಾವೀರ ಮುನಿ ದೀಕ್ಷಾಧಾರಿ ಮಹಾವೀರ ಘೋರ ತಪಸ್ವಿ ಮಹಾವೀರ ನಿಜ ಧ್ಯಾನಾನಂದ ಮಹಾವೀರ ಜಯವರ್ಧಮಾನ ಮಹಾವೀರ ಸನ್ಮತಿನಾಥ ಮಹಾವೀರ ಓಂ ರಾಂ ರೀಂ ರೋಂ ರೌಂ ರಹ ಅಸಿಯಾ ಉಸಾಹ ಸಮಸ್ತಃ ಗಂಗಾ ಸಿಂಧ್ವಾದಿ ನದ ನದಿ ಜಲೇನ ಜಲಂ ಭವತೋ ಸ್ವಾಹಾ ಮಾತೃಕಾಶ್ಚ ವಾಹ ಪ್ರಿಯಂತಾಂ ಪ್ರಿಯಂತಾಃ ರೋಹಿಣ್ಯಾದಿ ಷೋಡಶಃ ವಿದ್ಯಾದೇವತಾಶ್ಚ ವಾಹ ಪ್ರಿಯಂತಾಂ ಪ್ರಿಯಂತಾಃ ಆದಿತ್ಯ ಸೋಮ ಅಂಗಾರಕ ಬುಧಃ ಬೃಹಸ್ಪತಿ ಶುಕ್ರಃ ಶನಿ ರಾಹು ಕೇತಾರ್ಗಾಯ ನಾಮಃ ನವಗ್ರಹ ದೇವತಾಶ್ಚ ವಾಹ ಪ್ರಿಯಂತಾಂ ಪ್ರಿಯಂತಾಃ ಪಂಚಕುಮಾರ ದೇವಾಯ ಸ್ವಗಣ ಪರಿರತಾಯ ಇಲವರ್ಗ್ಯಂ ಪಾದ್ಯಂ ಜಲಂ ಗಂಧಂ ಅಕ್ಷತಂ ಪುಷ್ಪಂ ದೀಪಂ ಧೂಪಂ ಜರ್ವಂ ಹರಿಕಲಂ ಸ್ವಸ್ತಿಕಂ ಪಂಚಕುಮಾರ ದೇವಾಯ ಸ್ವಗಣ ಪರಿರತಾಯ ಮಹಾದಿವ್ಯಃ ಕ್ಷೇತ್ರವಾಸೋ ವಾಯು ಮೇಘಃ ಅಗ್ನಿನಾಗ ಪಂಚಕುಮಾರ ದೇವಾಯ ಸದಾಗ್ನಿದಾಯ ಮಹಾದಿವ್ಯರ್ಘ್ಯಂ ನಿರ್ವಾಮಿತಿ ಸ್ವಾಹಾ ಶಾಂತಿದಾರಃ ಪುಷ್ಪಾಂಜಲಿಃ मूलनायक श्री पाटनायेंगार महादिव्य जलायर्घ्यं निर्वपामिते स्वाहा शांतये शांतिनारायणः पुष्पांजलिः अजिता संभव अभिनंदन सुमते पद्मप्रभा अग्नि यम नैऋत्य वरुण वायु
ಕುಬೇರ ಈಶಾನ ಸೋಮಾಸ್ಯೇತೀಃ ದಶ ದಿಕ್ಪಾಲಕದೇವಾಃ ಯಜಮಾನ ಪ್ರಭತೀನಾಃ ಸಮಸ್ತಃ ಸರ್ವಲೋಕಶಾಂತ್ಯರ್ಥಂ ಮುನಿ ಆರಿಕಾ ಶ್ರಾವಕ ಶ್ರಾವಿಕಾನಾಃ ಚತುರ್ವಿಧ ಸಂಘಸ್ಯ ಸರ್ವಲೋಕಶಾಂತ್ಯರ್ಥಂ ಸರ್ವಭವ್ಯಜೀವಾನಾಂ ಸರ್ವಪಾಪಾಕ್ಷಯಾರ್ಥಂ ನಿಶ್ಚಯ ವ್ಯವಹಾರ ರತ್ನತ್ರಯ ಸಿದ್ಧ್ಯರ್ಥಂ ಸದ್ಧರ್ಮ ಶ್ರೀವರ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಸಿದ್ಧ್ಯರ್ಥಂ ಶುದ್ಧ್ಯರ್ಥಂ ಶಾಂತ್ಯರ್ಥಂ ಮಂಗಲ ರಾಜರಾಜೇಶ್ವರಿ ನಗರ ಜೈನ ಮಿರೇನ್ಮತಿಯಿಂದ ಮಾಡಿಸುವಂತಹ ಮಹಾವೀರ ಸ್ವಾಮಿ ಜನ್ಮೋತ್ಸವ ಕಲ್ಯಾಣ ಪೂಜಾ ವ್ಯಕ್ತ್ಯರ್ಥಂ ಶ್ರೀ ವೃಷಭಾಯುರಾಭ್ಯಾಃ ಶ್ರೀ ಮಹಾವೀರೇಂದ್ರಾಯ ಕಲಶೋ ಧರಣಂ ಕರೋಮಿತಿ ಕಲಶೋ ಧರಣಂ ಕರೋಮಿ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಹರಿ ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಹಾಡೋಣ ನಾವೆಲ್ಲ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ. ಹಾಡೋಣ ನಾವೆಲ್ಲ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ. ಕುಂಡಲಪುರವು ಪುಣ್ಯದ ನಗರ ಕುಂಡಲಪುರವು ಪುಣ್ಯದ ನಗರ ನಾಥ ಸುವಂಶದಿ ಜನಿಸಿದ ವೀರ ನಾಥ ಸುವಂಶದಿ ಜನಿಸಿದ ವೀರ ಸಿದ್ಧಾರ್ಥ ರಾಜನವರ ಸುಕುಮಾರ ಸಿದ್ಧಾರ್ಥ ರಾಜನವರ ಸುಕುಮಾರ ತ್ರಿಶಲಾ ದೇವಿಯ ಪ್ರೇಮದ ಕುವರ ತ್ರಿಶಲಾ ದೇವಿಯ ಪ್ರೇಮದ ಕುವರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ಜಯವೀರ. ಸಂಸಾರ ಮೋಹ ತೊರೆದಂಥ ವೀರ ಸಂಸಾರ ಮೋಹ ತೊರೆದಂಥ ವೀರ ಬ್ರಹ್ಮಚರ್ಯ ವ್ರತಿ ನಮಿಧೀರ ಬ್ರಹ್ಮಚರ್ಯ ವ್ರತಿ ನಮಿಧೀರ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ಜಯವೀರ.
ದೇವನ ಸ್ಮರಿಸೋಣ, ಬನ್ನಿರಿ ಆಡೋಣ, ದೇವನ ಸ್ಮರಿಸೋಣ. ಕೋಲಾಟ ಆಡುತ್ತಾ ಹಾಡೋಣ, ವೀರನ ಭಜಿಸೋಣ, ವೀರನ ಭಜಿಸೋಣ. ಕ್ರೋಧಾದಿ ಕಷಾಯಗಳ ವಿಜಿತ, ಕ್ರೋಧಾದಿ ಕಷಾಯಗಳ ವಿಜಿತ. 18 ದೋಷ ಪರಿಹರಿತ, 18 ದೋಷ ಪರಿಹರಿತ. ಘನಘಾತಿ ಕರ್ಮಗಳ ಸಂಹರಿತ, ಘನಘಾತಿ ಕರ್ಮಗಳ ಸಂಹರಿತ. 46 ವರಗುಣ ಭರಿತ, 46 ವರಗುಣ ಭರಿತ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರನೇ ಕ್ಷೇಮಂಕರ, ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರನೇ ಕ್ಷೇಮಂಕರ, ಕರುಣೆಯ ತೋರೋ ಮಹಾವೀರ. ಕರುಣೆಯ ತೋರೋ ಜಯವೀರ. ಹಾಡೋಣ ನಾವೆಲ್ಲ ಹಾಡೋಣ, ಆರತಿ ನಾವೆಲ್ಲ ಬೆಳಗೋಣ, ಹಾಡೋಣ ನಾವೆಲ್ಲ ಕುಣಿಯೋಣ, ಆರತಿ ನಾವೆಲ್ಲ ಬೆಳಗೋಣ. ಹಾಡೋಣ ನಾವೆಲ್ಲ ಕುಣಿಯೋಣ, ಆರತಿ. ನಮ್ಮ ರಾಜರಾಜೇಶ್ವರಿ ನಗರ್ ಜೈನ್ ಮಿಲನ್ ವತಿಯಿಂದ ನಾವು ಪ್ರತಿ ವರ್ಷ ಮಹಾವೀರ್ ಜಯಂತಿ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಹಾಗೂ ಡಾಕ್ಟರ್ ನಾಗೇಂದ್ರ ಕುಮಾರ್ ದಂಪತಿಗಳು, ಅವರಿಗೆ ತುಂಬ ಹೃದಯದ ಸ್ವಾಗತ. ಅವರು ಕಳೆದ 7.5 ವರ್ಷದಿಂದ 369 ಸಂಚಿಕೆ, ರತ್ನತ್ರಯ ಸಂಚಿಕೆ ತಾವೆಲ್ಲ ಭಾನುವಾರ ನೋಡ್ತಾ ಇರ್ಬೋದು, 8ನೇ ವರ್ಷದಲ್ಲಿ ದಾಪುಗಾಲಿಡ್ತಾ ಇದ್ದಾರೆ. ನೀರಜಾ ನಾಗೇಂದ್ರ ಕುಮಾರ್ ಅವರಿಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಹಾವೀರ್ ಜಯಂತಿ ಕುರಿತು ಮಾತಾಡಬೇಕಂತ ಕೋರ್ತೀನಿ. ಇವತ್ತು ಬೆಳಿಗ್ಗೆಯಿಂದ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ರಾಜರಾಜೇಶ್ವರಿ ನಗರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ತಾವೆಲ್ಲ ಆಚರಿಸ್ಕೊಂಡು ಬಂದಿದ್ದೀರಾ. ಬೆಳಿಗ್ಗೆಯಿಂದ ಅಭಿಷೇಕ, ನಾಮಕರಣೋತ್ಸವ ಮುಂತಾದ ಕಾರ್ಯಕ್ರಮಗಳು ಎಲ್ಲ ಜರುಗಿದ್ದಾವೆ. ಜಗತ್ತಿನಲ್ಲಿ ಅನೇಕ ವೀರರಿರ್ಬೋದು, ಅನೇಕ ಶೂರರು ಇರ್ಬೋದು, ಧೀರರಿರ್ಬೋದು. ವೀರರಿಗೂ ಮಹಾವೀರರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಯುದ್ಧರಂಗದಲ್ಲಿ ನಾವು ಶತ್ರುಗಳ ಗೆದ್ದರೆ, ಧರ್ಮರಂಗದಲ್ಲಿ ನಾವು ಶತ್ರುತ್ವವನ್ನೇ ಗೆಲ್ಲುವೆವು. ಯುದ್ಧರಂಗದಲ್ಲಿ ಸೈನ್ಯ ನಾಶ, ಧರ್ಮರಂಗದಲ್ಲಿ ಕಷಾಯ ನಾಶ. ಧರ್ಮರಂಗದಲ್ಲಿ ಒಂದು ಸಲ ಗೆದ್ದು ನಾವು ಮೋಕ್ಷಕ್ಕೆ ಹೋದರೆ ಮಹಾವೀರರಂತೆ ಮತ್ತೆ ಸೋಲಿರೋದಿಲ್ಲ. ಇಂತಹ ಇವತ್ತು ಯಾಕೆ ನಾವು ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ, ಅವರು ಇವತ್ತು ನಡೀತಾ ಇರೋದು ಮಹಾವೀರರ ತೀರ್ಥಕಾಲ. ತರಂತಿ ಸಂಸಾರ ಮಹಾರ್ಣವಂ ಏನ ತತ್ ತೀರ್ಥಂ ಅಂತ ಹೇಳ್ತಾರೆ. ಯಾರ ಉಪದೇಶದಿಂದ ಈ ಸಂಸಾರವೆಂಬ ಸಾಗರವನ್ನು ದಾಟಲು ಸಾಧ್ಯವಾಗುತ್ತದೋ ಅದೇ ತೀರ್ಥವಾಗಿದೆ, ಅದೇ ಕಲ್ಯಾಣಕಾರಿಯಾಗಿದೆ ಅಂತ ಇದರ ಅರ್ಥ. ತೀರ್ಥಂಕರರು ಅಂದರೆ ಧರ್ಮತೀರ್ಥ ಪ್ರವರ್ತಕರು. ಆದರೆ ಅವ್ರು ತೀರ್ಥಂಕರರು ಹೇಗಾದರು? ಒಂದೇ ಸಲಕ್ಕೆ ಅವ್ರಿಗೆ ಈಸಿ ಆಯಿತಾ? ಅದನ್ನು ನಾವು ಯೋಚನೆ ಮಾಡಬೇಕು. ಅವರು ಕೂಡ ಭವಗಳಲ್ಲಿ ಅವರು ಕೂಡ ಕಷ್ಟಪಟ್ಟವ್ರೆ, ಅನೇಕ ದುಃಖಗಳನ್ನು ಅನುಭವಿಸಿದರು. ನಾವು ಆಲೋಚನೆ ಮಾಡಬೇಕು, ನಮ್ಮ ನಿಮ್ಮಂತಿದ್ದ ಆತ್ಮ ಅದು ಹೇಗೆ ಮಹಾತ್ಮವಾಯಿತು, ಅದು ಹೇಗೆ ಸಾಧ್ಯವಾಯಿತು ಅಂತ ನಾವು ನೋಡಬೇಕಂದ್ರೆ ಅವರ ಒಂದು ಸ್ವಲ್ಪ ಭವಾವಳಿ ಬಗ್ಗೆ ನಮಗೆ ಗೊತ್ತಾಗಬೇಕು. ಯಾಕೆಂತಂದರೆ ನಾವು ನಮ್ಮ ಸುತ್ತಮುತ್ತನೇ ಕೆಲವೊಂದು ಸಲ ನೋಡ್ತಾ ಇರ್ತೀವಿ, ಯಾರನ್ನೋ ದೊಡ್ಡರು ಅಂದ್ಕೊಂಡಿರ್ತೀವಿ, ಅವ್ರಿಗೇನೂ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ನಾವೇ ಗ್ರೇಟ್ ಅಂತ ಅಂದ್ಕೊಂಡಿರ್ತೀವಿ. ಆದ್ರೆ ಅವ್ರು ಏನೇನೋ ಸಾಧನೆ ಮಾಡಿಬಿಟ್ಟಿರ್ತಾರೆ. ಅವ್ರು ಹೀಗಿದ್ರಲ್ಲ, ಹೇಗೆ ಹಿಂಗೆ ಇವತ್ತು ಇಷ್ಟು ಲೆವೆಲ್ಗೆ ಬಂದ್ಬಿಟ್ರು ಅಂತ ನಾವೇ ಆಶ್ಚರ್ಯ ಪಡ್ತೀವಿ. ಹೀಗಾಗಿ ಮಹಾವೀರನ ಆತ್ಮ ಏನಿತ್ತು ಅದು ಯಾವ್ಯಾವ ಮಜಲುಗಳನ್ನು ದಾಟಿ ಆ ತೀರ್ಥಂಕರತ್ವಕ್ಕೆ ಏರ್ತು ಅನ್ನೋದನ್ನು ನೋಡ್ಬೇಕಂದ್ರೆ ನಾವು ಸ್ವಲ್ಪ, ಕೆಲವ್ರಿಗೆಲ್ಲ ಗೊತ್ತಿರ್ಬೋದು, ಗೊತ್ತಿದ್ರೆ ರಿವಿಷನ್ ಅಂದ್ಕೊಳ್ಳಿ, ಕೆಲವ್ರು ಗೊತ್ತಿಲ್ಲದೆ ಇರೋರು ಇರ್ತಾರೆ. ಯಾವ ಒಂದು ಭವದಿಂದ ಅವರ ಆತ್ಮನ ಉನ್ನತಿ ಸಾಧ್ಯವಾಯಿತು,
ಅಹಿಂಸೆಯ ಮೊಳಕೆ ಒಡೆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇವತ್ತು ಅಹಿಂಸೆಯ ಒಂದು ಸಂಬಂಧ ಇರೋದು ಹೃದಯದೊಂದಿಗೆ ಹೊರತು ಬುದ್ಧಿಯಿಂದಲ್ಲ. ಅಹಿಂಸೆ ಅನ್ನೋದು ನಮಗೆ ಮನಸ್ಸಿನಲ್ಲಿ ಮೊಳಿಬೇಕು, ಆ ದಯಾಭಾವ, ಆ ಕಾರುಣ್ಯ ಭಾವ, ಮತ್ತೊಂದು ಜೀವಿಯ ಬಗ್ಗೆ ಸಹೃದಯತೆ, ಅದು ನನ್ನಂತೆ ಅನ್ನುವಂತಹ ಒಂದು ದಯಾಭಾವ ಇಲ್ದಲೆ ನಾವು ಆ ಎತ್ತರಕ್ಕೆ ನಾವು ಏರೋದಕ್ಕೆ ಆಗೋದೇ ಇಲ್ಲ. ಎಂತೆಂಥ ಭಾವಗಳನ್ನು ದಾಟಿ ಅವರು ಈ ಲೆವೆಲ್ಗೆ ಬಂದರು. ನಾವು ಕೂಡ ಅದನ್ನು ಸಾಧಿಸಬೇಕು, ಸಾಧಿಸೋಕ್ಕಾಗುತ್ತೆ ಅನ್ನೋದನ್ನು ನಾನಿವತ್ತು ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಪುರೂರವ ನಿಮಗೆಲ್ಲ ಗೊತ್ತು, ಎಂಥವನವನು ಕಾಡಲ್ಲಿ ಬೇಟೆ ಆಡಿಕೊಂಡು ಮಾಂಸವನ್ನು ತಿಂದ್ಕೊಂಡು, ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನು ತಿಂದುಕೊಂಡು ಜೀವಿಸ್ತಾ ಇದ್ದವನು. ಹಿಂಸೆ ಬಿಟ್ಟರೆ, ಕ್ರೌರ್ಯ ಬಿಟ್ಟರೆ ಅವನ ಜೀವನದಲ್ಲಿ ಇನ್ನೇನೂ ಇಲ್ಲ. ಅಂಥದ್ರಲ್ಲಿ ಒಂದು ದಿನ ಅವನಿಗೆ ಹೆಂಡತಿ ಜೊತೆ ಅವನು ಬೇಟೆ ಆಡ್ತಾ ಇರ್ತಾನೆ. ಬೆಳಿಗ್ಗೆಯಿಂದ ರಾತ್ರಿ ಸಾಯಂಕಾಲವರೆಗೂ ಯಾವುದೇ ಒಂದು ಬೇಟೆ ಅವತ್ತು ಸಿಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಬ್ಬರು ಮುನಿಗಳು ಬಂದಿರ್ತಾರೆ, ಇವನಿಗೆ ಗೊತ್ತಿಲ್ಲ, ಒಂದೇ ಒಂದು ಪ್ರಾಣಿ ಕೂಡ ಸಿಗಲ್ಲ. ಸೊ ಅವನಿಗೆ ಏನು ಮಾಡಬೇಕು ಅಂತ ಹೋಗ್ತಾ ಇರುವಾಗ ಪೊದೆನಲ್ಲಿ ಏನೋ ಸೌಂಡ್ ಆದಂಗೆ ಆಗುತ್ತೆ, 2 ಮಿನುಗುವ ಕಣ್ಣುಗಳು ಅವನಿಗೆ ಕಾಣುತ್ತೆ. ಅವನು ಇನ್ನೇನು ಹೊಡಿಬೇಕು, ಆ ದಿಕ್ಕಿನಲ್ಲಿ ಬಾಣವನ್ನು ಇವತ್ತಾದರೂ ಒಂದು ಸಿಕ್ತು ಅಂತ ಹೊಡಿಬೇಕು ಅಂತ ಇರುವಾಗ ಅವನ ಹೆಂಡತಿ ತಡಿತಾಳೆ, ತಡಿ ಅದು ಯಾವುದು ಪ್ರಾಣಿ ಕಾಣಿಸ್ತಾ ಇಲ್ಲ ಅಂತ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬರು ಮುನಿಗಳು ಧ್ಯಾನಸ್ಥರಾಗ್ಬಿಟ್ಟಿರ್ತಾರೆ. ಆ ಪೊದೆನಲ್ಲಿ ಅವನಿಗೆ ಕಾಣಿಸಿರಲ್ಲ. ಅವಾಗ ಹತ್ರ ಹೋಗಿ ಅವನು ನಮಸ್ಕಾರ ಮಾಡಿ, ಅವಾಗ ಅವ್ರ ಧ್ಯಾನ ಕಳೆದಿರುತ್ತೆ, ನೋಡ್ತಾರೆ, ಸದ್ಧರ್ಮ ವೃದ್ಧಿರಸ್ತು. ಅವನ ವೇಷ ಎಲ್ಲ ನೋಡಿ ಅವ್ರಿಗೆ ಗೊತ್ತಾಗತ್ತೆ ಅವನಿಗೆ ಅಹಿಂಸೆಯ ಮಹತ್ವವನ್ನೇ, ಪಂಚ ಪಾಪಗಳನ್ನು ಮಾಡಬಾರ್ದು, ಹಿಂಸೆ, ಸುಳ್ಳು, ಕಳ್ಳತನ, ಪರಿಗ್ರಹ, ಮತ್ತೊಂದೇನೋ ಕುಶೀಲ, ಇವೆಲ್ಲ ಬಿಡು ಅಂತ ಹೇಳ್ತಾರೆ. ಆನಂತರ ಎಲ್ಲ ಉಪದೇಶ ಕೇಳಿಸ್ಕೊತಾನೆ. ಯಾಕೆಂದರೆ ಅವನ ಆತ್ಮ, ನಮಗೆ ಯಾವಾಗ ಉಪದೇಶ ಕೇಳಿಸ್ಕೊಳ್ತೀವಿ ಧರ್ಮೋಪದೇಶ ಅಂದರೆ ನಮ್ಮ ಆತ್ಮ ಜಾಗೃತವಾಗಿರ್ತಾ ಇರುತ್ತೆ. ಆವಾಗ ಇಲ್ದಿದ್ರೆ ನಾವು ಸಂಸಾರದಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಸಂಸಾರದಲ್ಲಿ ಸಾಕಷ್ಟು ಸಂಕಷ್ಟ ಇರುತ್ತೆ, ಮನೆ ಇದ್ದೇ ಇರುತ್ತೆ. ಆದರೆ ಎಲ್ಲೆಲ್ಲಿ ಧರ್ಮೋಪದೇಶವನ್ನು ಕೇಳುವ ಅವಕಾಶ ಸಿಗುತ್ತೋ ಆ ಅವಕಾಶವನ್ನು ನಾವು ಕಳ್ಕೋಬಾರ್ದು. ಸೊ ಅವರು ಇದನ್ನೆಲ್ಲ ಉಪದೇಶ ಮಾಡಿ ಅವಾಗ ಅವ್ನಿಗೆ ಏನಾದರೂ ಒಂದು ವ್ರತ ತಗೋಬೇಕು ಅಂತ ಅನಿಸುತ್ತೆ. ಆವಾಗ ನನಗೂ ಏನಾದರೂ ಒಂದು ವ್ರತ ಕೊಡಿ ಸ್ವಾಮೀಜಿ ಅಂತ ಕೇಳಿದಾಗ, ಹಾಗಾದರೆ ನೀನು ಮಾಂಸ ಭಕ್ಷಣೆ ಮಾಡಬೇಡ ಅಂತ ಹೇಳ್ತಾರೆ. ಅವನ ವೃತ್ತಿನೇ ಅದು, ಅವನು ಕಾಡಲ್ಲಿ ಇರ್ತಾನೆ, ಅದನ್ನು ಹೆಂಗೆ ಬಿಡೋಕ್ಕಾಗತ್ತೆ ಅವನು. ಇದು ಆಗಲ್ಲ, ನನಗೆ ಕಷ್ಟ ಅಂದಾಗ, ಹೋಗಲಿ ನೀನು ಜೀವಮಾನ ಪರ್ಯಂತ ಒಂದು ಯಾವುದಾದ್ರೂ ಪ್ರಾಣಿದು ಮಾಂಸ ಬಿಡು, ಅದಕ್ಕೂ ಅವ್ನು ರೆಡಿ ಇಲ್ಲ. ಹೋಗಲಿ ಕಾಗೆ ಮಾಂಸ, ಕಾಗೆನ ಯಾರು ತಿನ್ನಲ್ಲ, ಸೊ ಕಾಗೆ ಮಾಂಸ ಬಿಡ್ತೀನಿ ಅಂತ, ಅದರಲ್ಲೂ ನೋಡಿ ಚೌಕಾಸಿ, ಕಾಗೆ ಮಾಂಸ ಬಿಡ್ತೀನಿ ಜೀವಮಾನ ಪರ್ಯಂತ ಅಂತ ಹೇಳ್ತಾನೆ ಅವನು. ಅದನ್ನು ಬಿಡ್ತಾನೆ. ಆದರೆ ನೋಡಿ, ಒಂದು ವ್ರತ ತಗೊಂಡ್ರೆ ಅದರ ಒಂದು ಸಾಧನಾ ಮಾರ್ಗದಲ್ಲಿ ಎಂತೆಂಥ ಸಂಕಷ್ಟ ಬರುತ್ತೆ ಅಂತಂದರೆ, ಅವನಿಗೆ ಯಾವುದೋ ಒಂದು ರೋಗ ಬರುತ್ತೆ, ಯಾವ್ಯಾವ ವೈದ್ಯರು ಬಂದು ಅವನು ಪಾಲಿಸ್ತಾ ಇರ್ತಾನೆ, ಅದನ್ನೇನು ತಿನ್ನಲ್ಲ, ಯಾರು ಸಾಮಾನ್ಯ ತಿನ್ನಲ್ಲ, ಅವನು ತಿಂತಾ ಇರಲ್ಲ. ಏನೇನು ಔಷಧ ಮಾಡಿದ್ರು ಅವನಿಗೆ ವಾಸಿ ಆಗಲ್ಲ. ಜೈನರ ಜನಮನವ ರಂಜಿಸುತ್ತಾ ಬಂದು ಪರಿವಾರವೆಲ್ಲ ರವಿವಾರದಂದು 30 ನಿಮಿಷಗಳ